ಗ್ರೇಟರ್ ಬೆಂಗಳೂರು ಅಥಾರಿಟಿ ರಚನೆಗೆ ಸರ್ಕಾರ ಮುಂದಾಗ್ತಾ ಇದೆ. ಇನ್ನು ಸಚಿವ ಸಂಪುಟದಲ್ಲೂ ಅನುಮೋದನೆಯನ್ನ ಪಡ್ಕೊಂಡಿದೆ. ವಿಧಾನಸಭೆಯಲ್ಲಿ ವಿಧೇಯಕ ಮಂಡನೆ ಮಾಡಿದ್ದಾರೆ. ಆದರೆ ಇತ್ತ ಗ್ರೇಟರ್ ಬೆಂಗಳೂರಿಗೆ ದೋಸ್ತಿ ಪಕ್ಷ ಕೆಂಡ ಕಾರ್ತಿದೆ. ಈ ಬಗ್ಗೆ ಒಂದು ಅಪ್ಡೇಟ್ ಇದೆ, ನೋಡ್ತಾ ಹೋಗೋಣ. ಗ್ರೇಟರ್ ಬೆಂಗಳೂರು ವಿಧೇಯಕ ಮಂಡನೆ. ಜೆಬಿಎ ಅಡಿ 5 ಪಾಲಿಕೆಗಳು, 1400 ಕಿಲೋಮೀಟರ್ ವ್ಯಾಪ್ತಿ, 224 ಇರೋ ವಾರ್ಡ್ಗಳು 400 ವಾರ್ಡ್ ಆಗೋ ಸಾಧ್ಯತೆ. ಗ್ರೇಟರ್ ಬೆಂಗಳೂರು ವಿಧೇಯಕಕ್ಕೆ ಬಿಜೆಪಿಗರು ನಿಗಿ ಕೆಂಡ. ಬೆಂಗಳೂರು ಪುನರ್ರಚನೆ ಸಂಬಂಧ ಬಿಎಸ್ ಪಾಟೀಲ್ ನೇತೃತ್ವದ ಸಮಿತಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿತ್ತು. ಗ್ರೇಟರ್ ಬೆಂಗಳೂರು ಅಥಾರಿಟಿ ವಿಧೇಯಕ ಮಂಡನೆಗೆ ನಿನ್ನೆ ಸಚಿವ ಸಂಪುಟದಲ್ಲಿ ಅನುಮೋದನೆ ಸಿಕ್ಕಿದೆ. ಇಂದು ಅಧಿವೇಶನದಲ್ಲಿ ಮಂಡನೆಯಾಗಿದೆ. ಅಭಿವೃದ್ಧಿ ಕಾರ್ಯಗಳ ಮೇಲುಸ್ತುವಾರಿ ಹಾಗೂ ಸಮನ್ವಯಕ್ಕಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಬಿಜಿಎ ರಚಿಸಿ ಪರಿಣಾಮಕಾರಿ ಪಾಲ್ಗೊಳ್ಳುವಿಕೆಯಿಂದ ಬಿಬಿಎಂಪಿಯನ್ನು ವಿಭಜಿಸೋಕೆ ಮುಂದಾಗ್ತದೆ. 780 ಕಿಲೋಮೀಟರ್ ವ್ಯಾಪ್ತಿ ಇರುವಂತಹ ಬಿಬಿಎಂಪಿ ಗ್ರೇಟರ್ ಬೆಂಗಳೂರು ರಚನೆ ಆದ್ರೆ ಇದರ ವ್ಯಾಪ್ತಿ 1400 ಕಿಲೋಮೀಟರ್ ವಿಸ್ತರಣೆ ಆಗಲಿದೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಬದಲಿಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಡಿ ರಚನೆಯಾಗಲಿದೆ. ಗ್ರೇಟರ್ ಬೆಂಗಳೂರು ವಿಶೇಷತೆ ಏನು ಅಂತ ನೋಡೋದಾದ್ರೆ, ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ 1400 ಕಿಲೋಮೀಟರ್ ವಿಸ್ತರಣೆ ಆಗುತ್ತೆ. ಬಿಬಿಎಂಪಿ ಬಿಡಿಎ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಬರಲಿದೆ. ಬಿಡಿಎ ಜೆಬಿಎ ಆಗಿ ಬದಲಾವಣೆಯಾಗಲಿದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ 225 ವಾರ್ಡ್ ಇದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಡಿ 400 ವಾರ್ಡ್ಗಳ ರಚನೆ ಆಗೋ ಸಾಧ್ಯತೆ ಇದೆ. ಗ್ರೇಟರ್ ಬೆಂಗಳೂರು ಅಡಿ ಬೆಂಗಳೂರನ್ನ 5 ವಿಭಾಗಗಳನ್ನಾಗಿ ಮಾಡಬಹುದು. ಬೆಂಗಳೂರು ಕೇಂದ್ರ, ಉತ್ತರ, ಪೂರ್ವ, ಪಶ್ಚಿಮ, ದಕ್ಷಿಣ ಅಂತ 5 ಪಾಲಿಕೆನ ರಚನೆ ಮಾಡೋ ಸಾಧ್ಯತೆ ಇದೆ. ಗ್ರೇಟರ್ ಬೆಂಗಳೂರು ಅಡಿಗೆ ನೆಲಮಂಗಲ, ಹೊಸಕೋಟೆ, ಬಿಡದಿ, ರಾಮನಗರ, ಕನಕಪುರ, ದೇವನಹಳ್ಳಿ, ಬೆಂಗಳೂರು ಗ್ರಾಮಾಂತರ ಸೇರಿಕೊಳ್ಳಲಿದೆ. ಗ್ರೇಟರ್ ಬೆಂಗಳೂರಿನ ಹೆಸರಲ್ಲಿ ಕೆಂಪೇಗೌಡರು ಕಟ್ಟಿದ ನಾಡನ್ನ ಕಾಂಗ್ರೆಸ್ ಸರ್ಕಾರ ಒಡೆದು ಹಾಕ್ತಿದೆ. ಕಾಂಗ್ರೆಸ್ ಸರ್ಕಾರ ಬಂದ್ರೆ ಬೆಂಗಳೂರಿಗೆ ಕಂಟಕ. ಇವರಿಗೆ ಇದರಿಂದ ಏನ್ ಲಾಭ ಇದೆಯೋ ಗೊತ್ತಿಲ್ಲ. ಇದಕ್ಕೆ ನಮ್ಮ ವಿರೋಧ ಇದೆ ಅಂತಾರೆ ಆರ್ ಅಶೋಕ್. ಇದರಲ್ಲಿ ಇವ್ರಿಗೇನು ಲಾಭ ಇದೆಯೋ ನಮ್ಗೆ ಗೊತ್ತಿಲ್ಲ. ಇದರ ಅವಶ್ಯಕತೆ ಇಲ್ಲ. ಇದರಲ್ಲಿ ಈಗಲೇ ಬೆಂಗಳೂರು ನರಕ ಆಗಿದೆ. ಕಸ ತೆಗೆಯೋರಿಲ್ಲ, ನರಕ ಆಗಿದೆ. ಡೆವಲಪ್ಮೆಂಟ್ ಇಲ್ಲ. ಕಳೆದ 1 ವರ್ಷದಿಂದ 1 ರೂಪಾಯಿ ಅಭಿವೃದ್ಧಿ ದುಡ್ಡು ಕೊಡಕ್ಕೆ ಆಗ್ತಾ ಇಲ್ಲ. ಸರ್ಕಾರಕ್ಕೆ ಹೋಗ್ತಾ ಇಲ್ಲ. 1 ರೂಪಾಯಿ ಕೊಡಕ್ಕೂ ಈಗ ಇದನ್ನ ಇನ್ನಷ್ಟು ದೊಡ್ಡದು ಮಾಡೋದು ಇದರಿಂದ ಏನು ಉಪಯೋಗ ಆಗ್ತೈತೆ? ಇದು ಸೆನ್ಸೇಷನ್ ಇಶ್ಯೂ. ಇದು ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ದು. ಅವ್ರಿಗೆ ದ್ರೋಹ ಹೊಡಿತಾ ಇದ್ರೆ ಚಿತ್ರ ಮಾಡಿದ್ರೆ ಶಾಪ ತಟ್ಟುತ್ತೆ ನಿಮ್ಗೆ. ಇವತ್ತು ನೀವು ಏಕಾಏಕಿ ನಾವು ಎಲ್ಲಾರನ್ನು ಮಾತಾಡಿಸ್ತೀವಿ, ಎಲ್ಲಾರನ್ನು ವಿಶ್ವಾಸಕ್ಕೆ ತಗೊಳ್ತೀವಿ. ಎಲ್ಲಿ ಮಾತಾಡಿದ್ದೀರಾ? ಬೆಂಗಳೂರಿನ 5 ವಿಭಾಗಗಳನ್ನಾಗಿ ಮಾಡುವ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮಂಡಿಸಿದ್ದಾರೆ. ಬಿಜೆಪಿಯವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರನ್ನ ಒಡೆಯುವ ಈ ವಿಧೇಯಕಕ್ಕೆ ಕನ್ನಡಿಗರ ಬೆಂಬಲ ಇಲ್ಲ. ಬಿಜೆಪಿ ಇದಕ್ಕೆ ಬೆಂಬಲಿಸಲ್ಲ ಅಂತ ಕಿಡಿಕಾರಿದ್ದಾರೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.